ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಶುಕ್ರವಾರ, ಮಾತಾಡೋಕ್ಕಾಗಲ್ಲ, ಟೈಮ್ ಆಗುತ್ತೆ. ಇವತ್ತು ಶುಕ್ರವಾರದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಅತ್ತೆ ಮಾವ ಮದುವೆಗೆ ಹೋಗೋದಿತ್ತು. ಅಂದರೆ ಲಕ್ಷ್ಮಣ ಇದ್ದಾರಲ್ಲ, ನಮ್ಮ ಅತ್ತೆ ತಮ್ಮ, ಅವರ ಅತ್ತಿಗೆ ಮಗಳು, ಅಂದರೆ ನಮ್ಮ ಅತ್ತೆ ತಮ್ಮನ ಹೇಳ್ತಿದಾರಲ್ಲ, ಅವ್ರ ಅಕ್ಕನ ಮಗಳು ಮದುವೆ. ನಮಗೂ ಹುಡುಗಿ ಕ್ಲೋಸು, ಬಟ್ ಹೋಗೋಕ್ಕಾಗಿಲ್ಲ. ಎಲ್ಲರೂ ಏನು ಹೋಗೋದು ಅಂದ್ಬಿಟ್ಟು ಕೆಂಗಲಲ್ಲಿ ಅತ್ತೆ ಮಾವ ಬೆಳಗ್ಗೆ ಹೋದರು. ಇವರು ರಜಾ ಇವತ್ತು, ನೈಟ್ ಮುಗಿಸ್ಕೊಂಡು ಇವಾಗ ಬಂದರು. ಸರಿ, ನಾನು ಟಿಫನ್ ಮಾಡಿಬಿಟ್ಟು ಉಪ್ಪಿಟ್ಟು ಆಮೇಲೆ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಎಲ್ಲ ಕ್ಲಿಪ್ಪಿಂಗ್ಸ್ ಇದೆ. ಇವಾಗ ಫುಲ್ ರೆಡಿ ಆಗಿದ್ದೀನಿ. ಇದು ಡ್ರೆಸ್ಸು ಆಲ್ಮೋಸ್ಟ್ ಒಂದು 7 years ಡ್ರೆಸ್ ಅನ್ಬೋದು. ನಾನು ಹಂಗೆಲ್ಲ ಜಾಸ್ತಿ ದಪ್ಪನೂ ಆಗ್ತಾಯಿಲ್ಲ, ಸಣ್ಣನೂ ಆಗ್ತಿಲ್ಲ. ಆದ್ರೂ ಒಂದು 2-3 kgs ಕಡಿಮೆ ಆಗ್ತೀನಿ. ಈಗ ಕೆಲಸಕ್ಕೆ ಸೇರಿದ್ರೆ ಮತ್ತೆ ಒಂದು 4 kgs ಏನೋ ಜಾಸ್ತಿ ಆಗಿದೆ. ಸೊ ಅದರಿಂದ ಡ್ರೆಸ್ಸೇ ನನಗೆ ಟೈಟು ಆಗ್ತಾಯಿಲ್ಲ. ನಂತರ ನನಗೆ ಯಾವ ಡ್ರೆಸ್ಗಳು ಆಗೇ ಇಲ್ಲ. ಸೊ 7-8 yearsಯಿಂದ ನಾನು ಎಲ್ಲ ಡ್ರೆಸ್ ಯೂಸ್ ಮಾಡ್ತೀನಿ. ಚೆನ್ನಾಗಿದೆ. ಒಂಥರ ಪ್ಲಾಜಾ ಥರ, ಧೋತಿ ಪ್ಲಾಜಾ ಅಲ್ಲ, ಧೋತಿ ಥರ. ಈ ಡ್ರೆಸ್ ನೋಡಿರ್ತೀರ, ತುಂಬ ದಿನ ಆಗಿತ್ತು ಹಾಕಿರಲಿಲ್ಲ. ಸೊ ಇವತ್ತು ಹಾಕ್ಕೊಂಡಿದ್ದೀನಿ. ಈ ಕೈಯಲ್ಲಿ ಹಾಗೆ ಇದೆ. ವಾಚು ನೋಡ್ತೀನಿ, ಗೋಲ್ಡ್ ವಾಚ್ ಹಾಕೊಳ್ಳೋ ಅಂತ ಯೋಚನೆ ಮಾಡ್ಬಿಟ್ಟು ಆದರೆ ಗೋಲ್ಡ್ ವಾಚ್ ಹಾಕೊತೀನಿ, ಆದರೆ ಬೇರೆ ಯಾವ್ದಾದ್ರು ವಾಚ್ ಹಾಕೊತೀನಿ ಅಷ್ಟೇ. ಆದರೆ ಬಳೆ ಹಾಕೊಂಡ್ಬಿಡ್ತೀನಿ ಇವತ್ತು. ಸೊ ಅದಕ್ಕೆ ಇವಾಗ ಲೇಟ್ ಆಗೋಯಿತು. 10 ಗಂಟೆ ಕರೆಕ್ಟಾಗಿ ಶಾಪ್. ಇವಾಗ ಟಿಫನ್ ನಂದು ಆಯಿತು, ಪೂಜೆನೂ ಆಗಿದೆ. ಇವಾಗ ಹೊರಡ್ತೀವಿ. ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ, ಅದನ್ನೆಲ್ಲ ಹಾಕ್ತೀನಿ ನಾನು. ಅಲ್ಲಿ ಹೋದ್ಮೇಲೆ ಯಾವ ದಿವಸ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ. ತಮ್ಮಲೆ ನೋಡೋ ತಕ್ಷಣ ಗೊತ್ತಾಗುತ್ತೆ. ಬಟ್ ಆದರೂ ಕೂಡ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಇಲ್ಲಿಂದ 1 hour ಆಗೋಗುತ್ತೆ, 3/4 hour ಜರ್ನಿನಾದ್ರು ಆಗುತ್ತೆ ಈ ಟ್ರಾಫಿಕಲ್ಲಿ ಹೋಗೋಷ್ಟರಲ್ಲಿ. ಬಟ್ ವೆದರ್ ಸಕ್ಕತ್ತಾಗಿದೆ. ಈ ವೆದರಲ್ಲಿ, ಈ ಬೆಂಗಳೂರು ವೆದರಲ್ಲಿ ಹೋಗೋಕ್ಕೆ ನನಗೂ ತುಂಬ ಇಷ್ಟ, ನಮ್ಮ ಯಜಮಾನ್ರಿಗೂ ತುಂಬ ಇಷ್ಟ. ಎಲ್ಲರಿಗೂ ಇಷ್ಟ ಆಗುತ್ತೆ. ಬಟ್ ಕೆಲವರು ಸಮ್ಮರಲ್ಲೂ ಬಿಸಿಲಲ್ಲೂ ಹೋಗಿ ಇಷ್ಟಪಡ್ತಾರೆ. ನಮ್ಮ ಯಜಮಾನ್ರು ಬಿಸಿಲಲ್ಲಿ ಹೋಗೋಕ್ಕಷ್ಟು ಇಷ್ಟಪಡಲ್ಲ. ನಾನು ಓಕೆ ಇಷ್ಟಪಡ್ತೀನಿ. ಬಟ್ ಈ ಥರ ವೆದರಲ್ಲಿ ಇನ್ನೂ ಇಷ್ಟಪಡ್ತೀನಿ. ಇವರು ತುಂಬ ಇಷ್ಟಪಡ್ತಾರೆ. ಅದಕ್ಕೆ ಹೋಗೋಣ ಅಂತಂದೇನ ಇವರು ಹೇಳಿದರು. ಈಗ ಬಸ್ಸಾರಿಗೆ ಅರ್ಧಂಬರ್ಧ ರೆಡಿ ಮಾಡಿದ್ದೀನಿ. ಸೊಪ್ಪನ್ನ ಬೇಯಿಸಿ, ಕಾಳೆಲ್ಲ ಬೇಯಿಸಿ ಬಗ್ಸಿಟ್ಟಿದ್ದೀನಿ. ರುಬ್ಬಕ್ಕೆ ಹುರಿದಿಟ್ಟಿದ್ದೀನಿ. ಇನ್ನು ಮಿಕ್ಕಿದ್ದು ಬಂದು ಮಾಡ್ಕೊಬೇಕು. ಹಾಗೆ ಇದೆ. ಅಟ್ಲೀಸ್ಟ್ ಇಷ್ಟಿದ್ರೆ ಬೇಗ ಬಂದು ಮಾಡ್ಬೋದು ಅಂತ. ಇಲ್ಲ ಇನ್ನೂ ಬೇಗ ಹೋಗ್ತಿದೆ, ಇದನ್ನೆಲ್ಲ ಮಾಡಿಲ್ಲ ಅಂದಿದ್ರೆ. ಈಗ ಹೊರಡ್ತಾ ಇದ್ದೀವಿ, ಲೇಟ್ ಮಾಡೋದು ಬೇಡ. ಹೋದ್ಮೇಲೆ ಸಿಗ್ತೀವಿ. ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ವಾಷಿಂಗ್ ಮಿಷಿನ್ ಹಾಕೋ ಬಟ್ಟೆ ಎಲ್ಲ ಹಾಕ್ತಾಯಿದ್ದೀನಿ. ಇವಾಗ ಮಳೆಗಾಲ ಆಗಿರೋ ಕಾರಣ ಆದಷ್ಟು ಸ್ವಲ್ಪ ಇದ್ದಾಗಲೇ ಮಿಷಿನ್ಗೆ ಹಾಕ್ಬಿಡೋದು, ಇಲ್ಲ ಬಟ್ಟೆಗಳು ಒಗೆಯೋದು ಒಳ್ಳೆಯದು. ಜಾಸ್ತಿ ಬಟ್ಟೆ ಇತ್ತು, ಡಿವೈಡ್ ಮಾಡ್ತಿದ್ದೆ ಫಸ್ಟು. ಕೈಲಿ ಒಗೆಯೋ ಬಟ್ಟೆ ಮತ್ತು ಮಿಷಿನ್ ಬಟ್ಟೆಗಳೆಲ್ಲ ಡಿವೈಡ್ ಮಾಡಿ ಮಿಷಿನ್ಗೆ ಹಾಕ್ತಿದ್ದೆ. ಕೆಲವರೆಲ್ಲ ಹೇಳ್ತಾರೆ ಎಲ್ಲರೂ ಮಿಷಿನ್ಗೆ ಹಾಕ್ತೀವಿ ಅಂತ. ಇಲ್ಲ, ನಮ್ಮ ಮನೇಲಿ ಅರ್ಧ ಬಟ್ಟೆ ಮಿಷಿನ್ಗೆ ಹಾಕಿದ್ರೆ ಅರ್ಧ ಬಟ್ಟೆ ಹ್ಯಾಂಡ್ ವಾಶೇ ಇರುತ್ತೆ, ಕೆಲವು ಕೊಳೆ ಇರುತ್ತೆ. ಬ್ರಷ್ ಮಾಡಿ ಮಿಷಿನ್ಗೆ ಹಾಕ್ಬೋದು, ಬಟ್ ನಾನು ಹಾಗೆ ಹ್ಯಾಂಡಲ್ಲೇ ಒಗೆದು ಬಿಡ್ತೀನಿ. ಸೊ ನಮ್ಮ ಮಾವ ಸಾಂಗ್ ಹಾಕಿದ್ರು, ದೇವ್ರ ಸಾಂಗು. ಅದರಿಂದ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಹೀಗೇನ ಹೇಳಿ, ಪ್ರತಿದಿನ ಸಾಂಗ್ ಹಾಕ್ತಾರಂತ. ಪೂಜೆ ದಿನ ಅಂತ ನೋಡಲ್ಲ ನಮ್ಮ ಮಾವ. ಎವ್ರಿ ಡೇ, ಸಂಡೇಯಿಂದ ಹಿಡಿದು ಸ್ಯಾಟರ್ಡೇವರೆಗೂ ಎವ್ರಿ ಡೇ ಎದ್ದ ತಕ್ಷಣ ಅವರು ದೇವ್ರ ಸಾಂಗ್ ಹಾಕ್ಬಿಡ್ತಾರೆ ನಮ್ಮ ಮಾವ. ಅದರಲ್ಲೂ ಜಾಸ್ತಿ ಅಯ್ಯಪ್ಪ ಸಾಂಗ್ ಜಾಸ್ತಿ ಹಾಕ್ತಾರೆ. ನಮ್ಮ ಮಾವಂಗೆ ತುಂಬ ಇಷ್ಟ. ಅಂದೆ ನಾಷ್ಟ ಉಪ್ಪಿಟ್ಟು ಮಾಡಬೇಕು. ಇವ್ರು ನಂಗೆ ಬೇಡ, ನಾವು ಹೊರಡ್ತೀವಿ ಅಂತ ಅಂದ್ರು. ಹೋಗವಾಗ ಸೊಸೆ ಮಾಡಿರೋ ಉಪ್ಪಿಟ್ಟು ತಿನ್ಕೊಂಡು ಹೋಗಕ್ಕೆ ಭಯ ಇಬ್ರಿಗೂ. ಏನಾರ ಮಧ್ಯದಲ್ಲಿ ಪ್ರಾಬ್ಲಮ್ ಆಗೋದ್ರೆ? ಉಪ್ಪಿಟ್ಟಲ್ಲ, ಸೊಸೆ ಮಾಡಿರೋ ಉಪ್ಪಿಟ್ಟು. ಹಲೋ ಹಲೋ, ಹ್ಞೂ ಆಯ್ತಂಡೆ. ಬರಿಬೇಕಾ? ಆಯ್ತಂಟಿ, ನಿಮ್ಮದು
ಇನ್ನು ಫ್ರೀನೇ, ಯಾವಾಗಾದರೂ ಮಾಡಿ ರಿಸೀವ್ ಮಾಡ್ತೀನಿ, ಮಾತಾಡ್ತೀನಿ. ಇನ್ನು ಫ್ರೀನೇ, ಯಾವಾಗಾದರೂ ಮಾಡಿ ರಿಸೀವ್ ಮಾಡ್ತೀನಿ, ಮಾತಾಡ್ತೀನಿ ಎಂದೆ. ಇದೆಯಾ ನೋಡಿ, ಸಿಕ್ತಾ? ಅಷ್ಟೆ. ಅಪ್ಪ ರಂಗೋಲಿ ತುಳಿದು ಬಿಟ್ಟವ್ರೆ. ಫೋಟೋ ಹೊಡಿಬೇಕಂತೆ ಅಪ್ಪ, ನೀವು ಬನ್ನಿ. ಜಾಸ್ತಿ ಮಾತಾಡಿದ್ರೆ ನಾನು ಹೋಗೋದೇ ಇಲ್ಲ. ಬರವಂತಪ್ಪ. ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸರಿ 9:10 ಆಯಿತು. ಟಿಫನ್ ಲೇಟ್ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ಟಿಫನ್ ರೆಡಿ ಮಾಡ್ಬಿಡೋಣ ಅಂದ್ಬಿಟ್ಟು ಟಿಫನ್ ರೆಡಿ ಮಾಡ್ತಾಯಿದ್ದೀನಿ. ಸೊ ಪೀಚ್ ಇದೆಲ್ಲ ಆಗಿದೆ. ಇದಕ್ಕೆ ನೀರು ಹಾಕಬೇಕು, ಆಮೇಲೆ ರವೆ ಸೇರಿಸ್ಬೇಕು. ಇದು ಬಸ್ಸಾರು ಮಾಡೋಣ ಅಂದ್ಬಿಟ್ಟು ನೋಡಿ ನೆನೆಸಿಟ್ಟಿದ್ದೀನಿ. ಇದು ಮಾಡಬೇಕು, ಇದು ಉರಿಬೇಕು ಬಸ್ಸಾರಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಕಸನೆಲ್ಲ ಇದು ತುಂಬಿಟ್ಟಿದ್ದೀನಿ. ನಡೀತಾ ಇದೆ ಪ್ರೊಸೆಸಿಂಗು. ಅವರು ಸ್ನಾನಕ್ಕೆ ಹೋಗಿದ್ದಾರೆ. ಅಷ್ಟರಲ್ಲಿ ಟಿಫನ್ಗೂ ರೆಡಿ ಮಾಡಿಬಿಟ್ಟು ಆಮೇಲೆ ದೀಪ ಹಚ್ತೀನಿ. ಅದೇ ಯಾಕೆ ಹೇಳು? ಇವಾಗ ಪೂಜೆ ಮಾಡಬೇಕು. ಸೊ ನಮ್ಮ ಕ್ಯಾಮ್ರಾಮ್ಯಾನ್ ಸರ್ ವಿಡಿಯೋ ಮಾಡಿಕೊಡ್ತಾರೆ. ಎಲ್ಲ ರೆಡಿ ಮಾಡಿದ್ದೀನಿ. ಸೊ ಪೂಜೆ ಮಾಡೋದು ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ಬಿಡ್ತೀನಿ, ನೋಡ್ಕೊಳ್ಳಿ. ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಸೊ ನನಗೆ ಏನೋ ಗೊತ್ತಿಲ್ಲ, ನಮ್ಮ ದೇವ್ರ ಮನೆ ಅಂದರೆ ನಂಗೆ ತುಂಬ ಇಷ್ಟ. ನನಗೆ ದೇವ್ರ ಸ್ಟ್ಯಾಂಡಲ್ಲಿ ಪೂಜೆ ಮಾಡಿ ಮಾಡಿ ಬೇಜಾರಾಗಿಬಿಟ್ಟಿತ್ತು. ಸೊ ದೇವ್ರ ಮನೆ ನಂಗೆ ತುಂಬ ಬೇಕಾಗಿತ್ತು. ಅದಕ್ಕೆ ಮನೆ ಕಟ್ಟೋವಾಗ ನಾನು ದೇವ್ರ ಮನೆ ಬೇಕು ಅಂತ ಕೇಳ್ತಿದ್ದೆ. ನಾನು ಹೆಂಗೆ ಅಂದ್ಕೊಂಡಿದ್ದೋ ಹಾಗೆ ನನಗೆ ದೇವ್ರ ಮನೆ ಆಯಿತು. ಕೆಲವೊಂದೆಲ್ಲ ಮನೇಲಿ ನನಗೆ ಹೆಂಗೆ ಅಂದ್ಕೊಂಡಿದ್ದೋ ಹಂಗಾಗಿಲ್ಲ. ಬಟ್ ದೇವ್ರ ಮನೆ ಮಾತ್ರ ನಾನು ಹೆಂಗೆ ಇಷ್ಟಪಟ್ಟನೋ ನನಗೆ ಹಂಗೆ ಆಯಿತು. ತುಂಬ ಇಷ್ಟ ನನಗೆ, ಕಷ್ಟ ಅನಿಸಲ್ಲ. ನಾನು ಹೆವಿಯಾಗಿ ತುಂಬ ಜಾಸ್ತಿ ದೇವ್ರ ಮನೆ ಐಟಮ್ಸ್ ಇಟ್ಕೊಂಡಿಲ್ಲ. ತುಂಬ ಸಿಂಪಲ್ ಥರನೂ ಇಲ್ಲ. ನನಗೆ ಹೆಂಗೆ ಬೇಕು, ನನಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಂಡಿದ್ದೀನಿ. ಸೊ ನಂಗೆ ತುಂಬ ಇಷ್ಟ. ಅದಕ್ಕೆ ನಮ್ಮ ಅತ್ತೆನೂ ಕೂಡ ಏನು ಹೇಳೋಕ್ಕೋಗಲ್ಲ, ನಿನ್ಗೆ ಹೆಂಗೆ ಇಷ್ಟ ನಿನ್ನ ಥರ ಮಾಡ್ಕೊತಾರೆ. ಬಟ್ ಹಬ್ಬ ಬಂದಾಗ ಮಾತ್ರ ಸ್ವಲ್ಪ ನಮ್ಮ ಅತ್ತೆಗೆ ಏನಾದ್ರು ಫ್ಲವರ್ಸ್ ಸ್ವಲ್ಪ ಜಾಸ್ತಿ ಹಾಕಬೇಕು. ಮತ್ತು ಡೆಕೋರೇಟಿವ್ ಆಗಿ ಒಂದು ಸ್ವಲ್ಪ ಹಾರಗಳೆಲ್ಲ 2-3 ಥರ ಸೆಟ್ ಇಟ್ಕೊಂಡಿದ್ದೀವಿ. ಇವಾಗ ಕ್ಯೂನಲ್ಲಿ ನಿಂತಿದ್ದೀವಿ. ನಾವು 10:30ಗೆ ದೇವಸ್ಥಾನಕ್ಕೆ ಬಂದಿದ್ದು. ನಮ್ಮ ತಲೆ ಮೇಲೆ ಅಂದರೆ ದೇವ್ರ ನೀರು ನಮ್ಗೆ ಅಭಿಷೇಕ ನಮಗೆ ತಲೆ ಮೇಲೆ ಹಾಕಿ ನಾವು ದೇವಸ್ಥಾನ ಬಾಗಿಲಿಂದ ಆಚೆ ಬಂದಿದ್ದು ಕರೆಕ್ಟಾಗಿ 1 ಗಂಟೆ. 10:30, 11:30, 12:30, 1
12 ಅವರಿಂದ 2.5 ಅವರ್ ನಾವು ಕ್ಯೂ ಅಲ್ಲಿ ನಿಂತಿದ್ದೀವಿ. ಅಷ್ಟು ಜನ ಇದ್ದರು. ನಾವು ಇದಕ್ಕೆ ಮುಂಚೆ ಹೋಗಿದ್ದೀವಿ ಬಂಡಿ ಮಹಾಕಾಳಮ್ಮನ ದೇವಸ್ಥಾನಕ್ಕೆ 1.5 ವರ್ಷ ಹಿಂದೆ. ಆವಾಗ ಒಂದು 3-4 ಸಲ ಹೋಗಿದ್ದೀವಿ. ಈ ಲೆವೆಲ್ ಕ್ರೌಡು, ಈ ಲೆವೆಲ್ ಜನ ನಾವಂತೂ ನೋಡಿಲ್ಲ. ಐ ಥಿಂಕ್ ಫ್ರೈಡೇ ಅಂತಲೂ ಇರ್ಬೋದು, ಇಲ್ಲ ಅವತ್ತು ಅಕ್ಷಯ ತೃತೀಯ ಗೌರ್ಮೆಂಟ್ ಲೀವ್ ಅಂತಲೂ ಅನ್ಬೋದು. ಮತ್ತು ಇವಾಗ ಫೇಮಸ್ ಕೂಡ ಇನ್ನೂ ಜಾಸ್ತಿ ಆಗಿದೆ ಅವಾಗಿಂತ ಇವಾಗ. ಹಬ್ಬ, ಬಟ್ ಸುಸ್ತಾಗಿಲ್ಲ. ಏನಂದರೆ ಅವತ್ತು ವೆದರ್ ತುಂಬ ಚೆನ್ನಾಗಿತ್ತು, ಪ್ಲಸ್ ಇನ್ನೊಂದು AC ಫ್ಯಾನ್ ಎಲ್ಲ ಹಾಕಿದ್ರು. ಹಾಗೆ ಕಾಯ್ದು ಬೇಜಾರಾಗಿ ಆಮೇಲೆ ಸ್ವಲ್ಪ ಫ್ರೆಂಡ್ಸ್ ಕೂಡ ಆದರೂ ಕೆಲವರು ಮಾತಾಡಿಕೊಂಡು ಹಂಗೆ ಬಂದ್ವಿ. ಬಟ್ ಎಷ್ಟೇ ಕ್ಯೂ ಅಲ್ಲಿ ನಿಂತರು ಏನೇ ಆದ್ರೂ ಆ ತಾಯಿ ಗರ್ಭಗುಡಿ ಒಳಗಡೆನೇ ನಮ್ಮನ್ನ ಬಿಟ್ಟು ದೇವ್ರಿಗೆ ತಲೆ ಮೇಲೆ ನೀರು ಹಾಕಿ ಅದರಿಂದ ಡೈರೆಕ್ಟ್ ನಮ್ಮ ತಲೆ ಮೇಲೆ ಬೀಳುತ್ತಲ್ಲ, ಅದು ಖುಷಿನೇ ಬೇರೆ, ಅದು ನೆಮ್ಮದಿನೇ ಬೇರೆ. ತುಂಬ ಅದು ಹೇಳೋಕ್ಕಾಗಲ್ಲ. ಚಲೋ ಬಿತ್ತು. ಇವಾಗ ಈ ಕಡೆದ ಕ್ಯೂ ಇದ್ದಾರೆ ಯಾಕೆ? ಕೆಲವ್ರಿಗಂತೂ ಅದು ನೀರು ಹಾಕಿದ್ದು ಸ್ನಾನ ಥರನೇ ಆಗ್ಬಿಡ್ತಿತ್ತು, ಅಷ್ಟೊಂದು ಬೀಳ್ತಿತ್ತು. ಇವ್ರಿಗೂ ಅಷ್ಟೇ ತುಂಬ ನೀರು ಬಿದ್ದಿತ್ತು, ಅದು ದೇವರಿಂದ ಬಿದ್ದಿದ್ದು. ನನಗೂ ಬಿತ್ತು, ಬಟ್ ಇವ್ರಿಗೆ ಸ್ವಲ್ಪ ಜಾಸ್ತಿನೇ ಬಿದ್ದಿತ್ತು. ಆಮೇಲೆ ಇಲ್ಲಿ ಮಾವಿನಕಾಯಿ, ಚೀಪೆಕಾಯಿ, ಆಮೇಲೆ ಜೋಳ, ಅದು ಇದು ಎಲ್ಲ ಥರ ಹಾಕ್ಕೊಂಡಿದ್ದಾರೆ. ನಾವು ಬಂದಾಗ ಹೀಗೆಲ್ಲ ಇರಲಿಲ್ಲ. ನಾವು ಆ ಕಡೆಯಿಂದ ಬರ್ತಿದ್ವಿ, ಆ ಕಡೆಯಿಂದ ನಾವು ಹೋಗ್ತಿದ್ವಿ. ಈ ಕಡೆ ಇಷ್ಟೊಂದು ಎಂಟ್ರಿಲಿ ಹಿಂಗೆಲ್ಲ ಇರಲಿಲ್ಲ. ಬಟ್ ಈ ಸಲ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಆಲ್ಮೋಸ್ಟ್ 1.5 ವರ್ಷ ಆಯ್ತಲ್ವ. 1 ವರ್ಷದ ಮೇಲಂತೂ ಪಕ್ಕ ಆಗಿದೆ. 1.5 ವರ್ಷ ಅಂತ ಹೇಳೋಕ್ಕಾಗಿಲ್ಲ, ಅಂದರೆ 1 ವರ್ಷ ಮೇಲಾಗಿದೆ. ಸೊ ಇವಾಗ ಎಲ್ಲ ಆದಮೇಲೆ ಪ್ರಸಾದ ತಿಂದುಬಿಟ್ಟು ಒಂದು 2 ಮಿನಿಟ್ಸ್ ಕೂತ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಪಾರ್ಕಿಂಗ್ ಅಂತೂ ತೊಂದರೆನೇ ಇಲ್ಲ, ಸಖತ್ತಾಗಿದೆ ಪಾರ್ಕಿಂಗ್ಗೆ. ಮತ್ತು ಅಮೌಂಟ್ ಕೂಡ ಕೊಡೋಂಗಿಲ್ಲ ಅಲ್ವಾ ಪಾರ್ಕಿಂಗಲ್ಲಿ. ಕೆಲವೊಂದು ಕಡೆಲ್ಲ ಪಾರ್ಕಿಂಗ್ ಅಮೌಂಟ್ ಕೊಡಬೇಕು, ಇಲ್ಲಿ ಪಾರ್ಕಿಂಗ್ ಏನು ಅಮೌಂಟ್ ಇಲ್ಲ, ಆರಾಮಾಗೆ ಬರ್ಬೋದು, ಹೋಗ್ಬೋದು. ಈಗ ದರ್ಶನ ಎಲ್ಲ ಆಯಿತು. ಇವಾಗ ಮನೆ ಕಡೆಗೆ ಪ್ರಯಾಣ. ಇನ್ನು ಮನೆಗೆ ಹೋಗಿ ಅರ್ಧಂಬರ್ಧ ಅಡುಗೆ ಮಾಡಿದ್ದೀನಿ. ಏನಾಗಿದೆ ಏನು ಕತೆ ಅಂತ ಫಸ್ಟು ಮನೆಗೆ ಹೋಗಿ ನೋಡೋಣ. ಹೆಂಗೆ ಮಾಡಿಸು? ಏನಿದು ಏನಂದರೆ? ವೈಟ್ ರಸಗುಲ್ಲ ಇರೋದೇ ವೈಟ್ ಕಲರು. ನಂದು ಐ ಥಿಂಕ್ ರಸಮಲೈ ಅನ್ಸುತ್ತೆ. ಹಂಗಾದ್ರೆ ಏನು ತಕ್ಷಣ ಗೊತ್ತಾಗ್ತಿಲ್ಲ, ಗೊತ್ತಿದ್ರೆ ಹೇಳಿ, ಟೇಸ್ಟ್ ಮಾಡಿ ಹೇಳ್ತೀನಿ. ಇವಾಗ ಮನೆಗೆ ಬಂದೆ. ಸೊ ಇವರು ರಸಮಲೈ ಕೊಡಿಸ್ತೀನಿ ಬಾ BDA ಕಾಂಪ್ಲೆಕ್ಸ್ ಹತ್ರ ಅಂದರು. ಪೂನಮ್ ಸ್ವೀಟ್ ಸೆಂಟರ್ ಅಂತ ತುಂಬ ಫೇಮಸ್ಸು ಅಲ್ಲಿ. BDA ಕಾಂಪ್ಲೆಕ್ಸ್ ಯಾರೇ ಬಂದ್ರೂ ಅಲ್ಲಿ ತಿಂತಾರೆ. ಸ್ವಲ್ಪ ಕಾಸ್ಟ್ಲಿ ಅನ್ಬೋದು ಅಲ್ಲಿ ಸ್ವೀಟು, ಬಟ್ ತುಂಬ ಜನ ತಿಂತಾನೆ ಇರ್ತಾರೆ. ಇವರು ರಸಗುಲ್ಲ ತೊಗೊಂಡ್ರು, ವೈಟ್ ರಸಗುಲ್ಲ. ನಾನು ತಿಂದಿರ್ತೀನಿ, ನನಗೆ ಅದು ಬೇಡ ಅಂದ್ಬಿಟ್ಟು ತೊಗೊಂಡೆ. ಸೀರಿಯಸ್ಲಿ ಇವ್ರು ತೊಗೊಂಡಿದ್ದಕ್ಕಿಂತ ನಾನು ತೊಗೊಂಡಿದ್ದ ಟೇಸ್ಟ್ ಮಾಡಿ ಸಖತ್ತಾಗಿತ್ತು. ಬಟ್ 30 ರೂಪಾಯಿ ಒಂದು. ರೇಟ್ ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತು. ಬಟ್ ಕೋಲ್ಡಾಗಿರುತ್ತೆ, ಬಿಸಿಲಲ್ಲಿ ಬಂದರೆ ಅಂತೂ ಸಖತ್ತಾಗಿರುತ್ತೆ. ನಮಗೆ ವೆದರ್ ಚೆನ್ನಾಗಿತ್ತು. ಆಚೆ ಕಡೆ ಬಂದಮೇಲೆ ಬಿಸಿಲಿತ್ತು. ನಾವು ದೇವಸ್ಥಾನದಿಂದ ಆಚೆ ಬಂದಮೇಲೆ ಆವಾಗ ನಮಗೆ ಏನಾರ ಕೋಲ್ಡ್ ತಿನ್ನಬೇಕು ಅನ್ನಿಸ್ತು. ಇವರೊಂದು ಸಮೋಸ ತಿಂದರು, ಪ್ಲಸ್ ರಸಗುಲ್ಲ ತೊಗೊಂಡ್ರು. ನಾನು ಇದು ಐ ಥಿಂಕ್ ಬಾದಾಮ್ ರಸಮಲೈ ಇರಬೇಕಿದ್ದು, ಬಾದಾಮ್ ಹಾಲು ಹಾಕಿ ಮಾಡಿರ್ತಾರೆ, ತುಂಬ ಚೆನ್ನಾಗಿತ್ತು. ಅದನ್ನು ತಿಂದ್ಬಿಟ್ಟು ಮನೆಗೆ ಬರೋಷ್ಟ್ರಲ್ಲಿ ಕರೆಕ್ಟಾಗಿ 1:30. ನಾನು ಸೊಪ್ಪನ್ನೆಲ್ಲ ಬೇಯಿಸಿ ಬಗ್ಸಿಟ್ಟಿದ್ದೆ, ಬಸ್ಸಾರಿಗೆಲ್ಲ ಹುರಿದಿಟ್ಟಿದ್ದೆ. ಬಂದ ತಕ್ಷಣ ಬಸ್ಸಾರಿಗೆ ರುಬ್ಬಿಟ್ಟು ಒಗ್ಗರಣೆ ಹಾಕಿಟ್ಟೆ. ಆಮೇಲೆ ಪಲ್ಯಕ್ಕೆ ಇವರೇ ಈರುಳ್ಳಿ ಕಟ್ ಮಾಡಿಕೊಟ್ರು. ಬೈತಾ ಇದೆ, ಸುಮ್ಮನೆ ಕೂತ್ಕೊಂಡಿದ್ರು, ನಿನ್ಗೇನು ಸುಮ್ಮನೆ ಕೂತ್ಕೋತೀಯಾ, ನಾನು ಅಡುಗೆ ಮಾಡಬೇಕು, ಅಲ್ಲಿಂದ ಟಯರ್ಡಾಗಿ ಬಂದಿದ್ದೀನಿ ಅಂದಾಗ ಇದಕ್ಕಿದಂಗೆ ಏನು ಅನ್ನಿಸ್ತಾ ಗೊತ್ತಿಲ್ಲ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈರುಳ್ಳಿ ಕಟ್ ಮಾಡಿಕೊಟ್ರು, ಆಮೇಲೆ ಕಾಯಿ ತುರ್ಬಿಕೊಟ್ರು ಪಲ್ಯಕ್ಕೆ ಅಂತ. ಈರುಳ್ಳಿ ಒಗ್ಗರಣೆ ಮಾಡಿ ಪಲ್ಯ ಮಾಡಿ ಈಗ ಮುದ್ದೆ ಕಟ್ತಾಯಿದ್ದೀನಿ. ರೈಸ್ ಮಾಡಿಲ್ಲ. ಅಯ್ಯೋ ಯಾರು ರೈಸ್ ಮಾಡ್ತಾರೆ, ಬೇಡ ಮುದ್ದೆ ತಿನ್ನೋಣ ಅನ್ನಿಸ್ತು. ನೈಟು ಸ್ವಲ್ಪ ಅನ್ನ ಮಿಕ್ಕಿತ್ತು. ಗೊತ್ತರ ನಮ್ಮ ಮಂಡ್ಯ ಬಂದು ನಮ್ಮ ಕಡೆ ಎಲ್ಲ ಅನ್ನ ಹಾಕಿ ಮುದ್ದೆ ಮಾಡ್ತಾರೆ, ನುಚ್ಚಾಕಿ ಮುದ್ದೆ ಮಾಡ್ತಾರೆ. ಬರೀ ರಾಗಿ ಮುದ್ದೆ ತುಂಬ ರೇರ್ ನಾವು. ಸೊ ಹೇಗಿದ್ರು ರೈಸ್ ಮಿಕ್ಕಿತ್ತು, ಅದನ್ನೇ ಹಾಕಿಬಿಟ್ಟು 4 ಮುದ್ದೆ ಮಾಡಿಬಿಟ್ಟು ಊಟ ಮಾಡ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಅತ್ತೆ ಮಾವ ಊರಿಂದ ಬರ್ತಾಯಿದ್ದೀವಿ ಅಂತ ಹೇಳಿದ್ರು. ಬಟ್ ಅವರು ಊಟ ಆಂಟಿ ಮನೆಗೆ ಹೋಗಿದ್ರಂತೆ, ಲಕ್ಷ್ಮಿ ಆಂಟಿ ಮನೆಗೆ. ನಮ್ಮ ಲಕ್ಷ್ಮಿ ಆಂಟಿ ನೋಡಿರ್ತೀರ, ನಮ್ಮ ಮಾವನ ತಮ್ಮನ ಹೆಂಡ್ತಿ. ಸೊ ನನಗೆ ಚಿಕ್ಕತ್ತೆ ಆಗಬೇಕು, ಅವರು ನಾನ್ ವೆಜ್ ಮಾಡಿದ್ರಂತೆ. ಸೊ ಬನ್ನಿ ಊಟ ಮಾಡ್ಕೊಂಡು ಹೋಗೋರಂತೆ ಅಂತ. ತುಂಬ ಹತ್ರ ಮದುವೆ ಚೌಟ್ರಿಗೂ ಕೆಂಗಲ್ಗೂ ನಮ್ಮ ರಾಮನಗರಕ್ಕೂ ತುಂಬ ದೂರೆಲ್ಲ, ಒಂದು 1/2 hour ಜರ್ನಿ ಅಷ್ಟೇ. ಸೊ ಅದಕ್ಕೆ ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ನಮಗೂ ಕೊಟ್ಟು ಕಳಿಸಿದ್ರು ಆಂಟಿ. ಸೊ ಅದನ್ನು ನಾವು ನೈಟ್ ತಿಂದ್ವಿ. ಈಗ ಬೇಗ ಒಂದು ಕಡೆ ಪಲ್ಯ, ಒಂದು ಕಡೆ ಸಾಂಬಾರು, ಒಂದು ಕಡೆ ಮುದ್ದೆ ಮಾಡ್ತಿದ್ದೀನಿ. ಸೀರಿಯಸ್ಲಿ ಟಯರ್ಡ್ ಆಗುತ್ತೆ. ಹೊರಗಡೆ ಹೋಗಿ ಬಂದಮೇಲೆ ನಿಜವಾಗ್ಲೂ ಅಡುಗೆ ಮಾಡಬೇಕಂತ ಅನಿಸೋದೇ ಇಲ್ಲ. ನಾನು ಅಟ್ಲೀಸ್ಟ್ ಅರ್ಧಂಬರ್ಧ ಮಾಡಿದ್ದಕ್ಕೆ ಓಕೆ. ನಾನು ನಿಜವಾಗ್ಲೂ ಅನ್ಕೋತಿದ್ದೀನಿ, ನಿಮಗೂ ಗೊತ್ತು ಬಸ್ಸಾರು ಮಾಡೋದು ಎಷ್ಟು ಕಷ್ಟ ಅಂತ. ಏನೂ ಮಾಡ್ದಿರ ಹೋಗಿದ್ದಿದ್ರೆ ಹೇಗೆ ಮಾಡ್ತಾಯಿದ್ದೆ, ಸೊಪ್ಪು ಅವಾಗ ತೊಳೆದು ಬೇಳೆ ಬೇಯಿಸಿ ಸೊಪ್ಪು ಬೇಯಿಸಿ ಅದು ಆಗದಿರೋ ವಿಷಯ. ಅರ್ಧಂಬರ್ಧ ರೆಡಿ ಮಾಡಿದ್ದು ಒಳ್ಳೆಯದೇ ಆಯಿತು. ಒಂದೊಂದ್ಸಲ ಎಣಿಸ್ತು ಫುಲ್ ಮಾಡಿಬಿಟ್ಟೆ ಹೋಗಿದ್ರೆ ಆಗ್ತಾಯಿತ್ತು ಅಂತ. ಬಟ್ ಅಷ್ಟೊಂದು ಟಯರ್ಡ್ ಏನು ಅನಿಸಿಲ್ಲ, ಬರೀ ಮುದ್ದೆ ಮಾತ್ರ ಮಾಡಿದ್ನಲ್ವಾ. ಸೊ ಮಾಡ್ಕೊಂಡು ತಿನ್ಕೊಂಡು
ಮಲ್ಕೊಂಡೇ ಬಿಟ್ಟೆ. ಅದಾದಮೇಲೆ ಪಿಯಾನ ಎಲ್ಲ ಬಂದಿದ್ಲು. ಏನೇನಾಯಿತು ಎಲ್ಲ ನೋಡಿಸ್ತೀನಿ ನಿಮಗೆ, ಫುಲ್ ನೋಡಿ. ಆದಷ್ಟು ವ್ಲಾಗ್ಸ್ ಎಲ್ಲ ಹಾಕ್ತೀನಿ. ಪ್ಲೀಸ್ ಇಷ್ಟ ಆದರೆ ಒಂದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಮರಿಬೇಡಿ. ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದರೆ ನಾನು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಅವಾಗ ನಿಮ್ಗೆ ನಾನು ಎಲ್ಲ ವೀಡಿಯೋಸ್ ಕೂಡ ಬರುತ್ತೆ. ಮುದ್ದೆ ಮಾಡೋದ್ರಲ್ಲಿ ಒಂಥರ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀನಿ ಇವಾಗ. ಕೈ ಸುಡಲ್ಲ, ಏನೂ ಆಗಲ್ಲ ನನಗೆ. ಇವಾಗ ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಹಾಕ್ತೆ. ಇವಾಗ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೆ. ಸಾಲ್ಟ್ ಅಂದರೆ ನೀವು ಸೊಪ್ಪು ಬೇಯೋಕ್ಕೆ ಉಪ್ಪು ಹಾಕಿರಬೇಕು, ಇಲ್ಲಾಂದ್ರೆ ಸೊಪ್ಪು ಸಪ್ಪೆ ಇರುತ್ತೆ. ಟೇಸ್ಟ್ ಮಾಡಿ ನೋಡಿ. ಸೊಪ್ಪಲ್ಲೇ ಸಾಲ್ಟ್ ಎಲ್ಲ ಪರ್ಫೆಕ್ಟಾಗಿದ್ದರೆ ನೀವು ಈರುಳ್ಳಿಗೆ ಹಾಕೋ ಅವಶ್ಯಕತೆ ಇಲ್ಲ. ಸೊಪ್ಪಲ್ಲಿ ಸ್ವಲ್ಪ ಕಡಿಮೆ ಇದ್ದರೆ ನೀವು ಈರುಳ್ಳಿ ಒಗ್ಗರಣೆಗೂ ಹಾಕಬೇಕು. ಅದು ಕಂಪ್ನಿದಂತೆ ಲೈಟ್ ಮೇಲೆ ಬಂದ್ಬಿಡ್ತಾರಂತೆ. 3 ವರ್ಷ 4 ವರ್ಷ ಆದರೂ ಏನೂ ಆಗಲ್ವಂತೆ. ಲೈಟ್ ಮೇಲೇ ಹಂಗಂತಾರಮ್ಮ. ನಮ್ಮ ಅಪ್ಪವ್ರು ತೊಗೊಂಡು 3 ವರ್ಷ ಆಯ್ತಂತೆ, ಏನೂ ಆಗಿಲ್ಲ. ಆನ್ ಮಾಡಲಾ? ಅದಕ್ಕೆ ಯಾವ ಸ್ವಿಚ್ ಅಂತ ನೋಡ್ಕೊಬೇಕು. ಅದೇ ಅಲ್ಲ? ಹಾಂ, ನೋಡಿ ಬೆಳಗ್ಗೆ ಚೆನ್ನಾಗಿ ಬರುತ್ತೆ. ಯೂಸು ಮಾಡ್ಬೋದು ಡೈಲಿ ಯೂಸ್ಗೆ. ಅಲ್ಲಿ ಹಾಕ್ಬಿಟ್ರೆ ಕಷ್ಟ. ಇಲ್ಲೊಂದ್ಸಲಿ ಏನಾಗುತ್ತೆ, ಇಲ್ಲೊಂದ್ಸಲಿ ಏನಾಗುತ್ತೆ. ಅದು ಸರಿಯಾಗಿ ಮಾಡಿಲ್ಲ ಅವನು ಅಲ್ಲಿದು. ಇಲ್ಲೆಲ್ಲ ಹಾಕಿದ್ಯಾ ರೀ? 3 ಕಡೆ ಲೈಟ್ ನಮ್ಮ ರೂಮಲ್ಲಿ. ಚಿಕನ್ ಕಾಯಿ ಕತ್ತಿ ಮುದ್ದೆಕಾಯಿ ಚಿಕನ್ ಹಿರಿಯೆಲ್ಲ ಮಾಡ್ಕೊಬಿಟ್ಲು. ಅರೆ ಡ್ರಾಮನ ಮತ್ತೆ ಎಪಿಸೋಡ್ ನೋಡೋಣ. ಪಿಯಾನ ನೋಡು, ರಿಯಲ್ ಮನ್ಗಿರೋರ್ಗೆ ಹಿಂಗೆ ಅಂದ್ರೆ ಎದ್ಬಿಡ್ತಾರೆ. ಈ ಡ್ರಾಮಾ ಆಡೋರು ನೋಡು. ಏ ಪಿಯಾನ, ಏ ಊಟ ಜಿ ಊಟ ಜಿ ನಾನು ನಗಿತಾಳೆ ನೋಡು. ಏ ಊಟ ಪಿಯಾನ ಇಲ್ಲ ಮಲ್ಕೊಂಬಿಟ್ಲು.